ಆಕಾಶವಾಣಿ ಮೈಸೂರು. ಸೈಬರ್ ಮಿತ್ರ ಸೈಬರ್ ಸುರಕ್ಷೆ ವಾರದ ಮಾತು ಪ್ರಾಯೋಜಿತ ಸರಣಿ. ಪ್ರಸ್ತುತಿ ಸೈಬರ್ ವ್ಯವಹಾರ ಸಲಹೆಗಾರ ಸತೀಶ್ ವಿ. ಸಂದರ್ಶಿಸಿರಿ www.cybermitra.in. ಸಂದೇಶ ಅಮೆಜಾನ್ ವೆಬ್ಸೈಟ್ನಲ್ಲಿ ಒಂದು ಟಿವಿನ ಖರೀದಿಸಿರ್ತಾರೆ. ಆದರೆ ಹೋಗಿ ಬಂದ ಟಿವಿ ಹಳೇದಾಗಿರುತ್ತೆ, ಯಾರೋ ಉಪಯೋಗ ಮಾಡಿದ್ದಾರೆ ಅನ್ಸುತ್ತೆ. ಅವನು ಹಿಂದಿರುಗಿಸಲು ಪ್ರಯತ್ನಿಸಿದಾಗ ಅಮೆಜಾನ್ ಅವರು ಅವನ ವಾದನ ಒಪ್ಕೊಳ್ಳಲ್ಲ. ಕೋಪಗೊಂಡ ಸಂದೇಶ ಟ್ವಿಟರು, ಫೇಸ್ಬುಕ್ಕು ಮತ್ತು ಇತರ ಸಾಮಾಜಿಕ ಜಾಲತಾಣಗಳಲ್ಲಿ, ವೆಬ್ಸೈಟ್ಗಳಲ್ಲಿ ಅಮೆಜಾನ್ ವಿರುದ್ಧ ತನ್ನ ಸಂಕಷ್ಟವನ್ನು ತೋಡ್ಕೋತಾನೆ ಮತ್ತು ಅದರಲ್ಲಿ ಟ್ರಾನ್ಸಾಕ್ಷನ್ ಬಗ್ಗೆ ಡೀಟೇಲ್ಸ್ನೂ ಹಾಕ್ತಾನೆ. ಒಬ್ಬ ವ್ಯಕ್ತಿ ತನ್ನನ್ನು ಅಮೆಜಾನ್ ಎಕ್ಸಿಕ್ಯೂಟಿವ್ ಅಂತ ಗುರುತಿಸ್ಕೊಂಡು ಸಹಾಯ ಮಾಡ್ತೀನಿ ಅಂತ ಸಂದೇಶನ ಕಾಂಟ್ಯಾಕ್ಟ್ ಮಾಡಿ ಅವನ ಸ್ಮಾರ್ಟ್ಫೋನ್ನಲ್ಲಿ ರಿಮೋಟ್ ನಿಯಂತ್ರಕ ಸಾಫ್ಟ್ವೇರ್ ಒಂದನ್ನು ಇನ್ಸ್ಟಾಲ್ ಮಾಡ್ತಾನೆ, ಪುರಾವೆ ಸಂಗ್ರಹಿಸಬೇಕು ಅಂತ. ಮತ್ತು ಅದರ ಸಹಾಯದಿಂದ ಸಂದೇಶನ 2 ಲಕ್ಷ ರೂಪಾಯಿ ವಂಚಿಸ್ತಾನೆ. ಇಲ್ಲಿ ಸಂದೇಶನು ಸಹಾಯ ವಂಚನೆ ಅನ್ನೋ ಹೊಸ ಸೈಬರ್ ಅಪರಾಧಕ್ಕೆ ಬಲಿಯಾಗಿರ್ತಾರೆ. ಸಾಮಾನ್ಯವಾಗಿ ಸಂತ್ರಸ್ತರು ಸಹಾಯವಾಣಿ, ದೂರು ಕೇಂದ್ರ ಅಥವಾ ಕುಂದುಕೊರತೆ ವೇದಿಕೆಗಳು ಅಥವಾ ಈ ನಡುವೆ ಆನ್ಲೈನ್ ಎಲ್ಲ ಇರೋದ್ರಿಂದ ವೆಬ್ಸೈಟ್ಗಳು ಅಥವಾ ಸೋಷಿಯಲ್ ಮೀಡಿಯಾ ಫೋರಮ್ಗಳಾದ ಟ್ವಿಟರು, ಫೇಸ್ಬುಕ್ ಫೋರಮ್ಸು, ಪುಟಗಳು ಮತ್ತು ಟೆಲಿಗ್ರಾಮ್ ಗುಂಪುಗಳಲ್ಲಿ ಹ್ಯಾಶ್ಟ್ಯಾಗ್ಗಳಾದ #ಅಮೆಜಾನ್ ರೀಫಂಡ್, #ರೈಲ್ವೆ ಹೆಲ್ಪ್ ಇತ್ಯಾದಿ ಬಳಸಿ ತಮ್ಮ ಸಮಸ್ಯೆ, ಕುಂದುಕೊರತೆಗಳನ್ನ ವಿವರಿಸ್ತಾರೆ. ಜೊತೆಗೆ ಅದರಲ್ಲಿ ಅವ್ರ ಹೆಸರು, ವಿಳಾಸ, ಯಾವತ್ತೇನು ನಡೀತು, ಆಮೇಲೆ ಅವ್ರು ಏನೇನು ಮಾಡಿದ್ರು, ಆರ್ಡರ್ ನಂಬರು ಎಲ್ಲ ಹಾಕಿರ್ತಾರೆ ಅಥವಾ ಅದರ ಸ್ಕ್ರೀನ್ಶಾಟ್ಗಳನ್ನ ಹಾಕಿರ್ತಾರೆ. ಈ ಸೈಬರ್ ಅಪರಾಧಿಗಳು ಈ ಥರ ಮೆಸೇಜ್ಗಳನ್ನೇ ಹುಡುಕ್ತಾ ಇರ್ತಾರೆ ಮತ್ತು ಅಲ್ಲಿ ಸಿಕ್ಕಿದಾಗ ಅವ್ರಿಗೆ ರಿಲೇಟೆಡ್ ಕಂಪನಿ ಎಕ್ಸಿಕ್ಯೂಟಿವ್ ಆಗೋ ಅಥವಾ ಕಸ್ಟಮರ್ ಸಪೋರ್ಟ್ ಕಡೆಯಿಂದನೋ ಅಂತ ಹೇಳಿಬಿಟ್ಟು ಕಾಲ್ ಮಾಡ್ತಾರೆ. ಅವರ ನಂಬಿಕೆ ಗಳಿಸ್ತಾರೆ. ಸಹಾಯ ಮಾಡೋ ನೆಪದಲ್ಲಿ ಅವ್ರು ಸ್ಮಾರ್ಟ್ಫೋನ್ನಲ್ಲೋ ಕಂಪ್ಯೂಟರ್ನಲ್ಲೋ ರಿಮೋಟ್ ಕಂಟ್ರೋಲ್ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ತಾರೆ ಮತ್ತು ಅದ್ರ ಮುಖಾಂತರ ಆ ಡಿವೈಸ್ನ ಹ್ಯಾಕ್ ಮಾಡಿ ಡೇಟಾನ ಕದೀತಾರೆ ಅಥವಾ ಮಾಲ್ವೇರ್ನ ಇನ್ಸ್ಟಾಲ್ ಮಾಡಿ ಅನೇಕ ಸೈಬರ್ ಅಪರಾಧಗಳನ್ನ ಮಾಡ್ತಾರೆ. ಇಂತಹ ಸೈಬರ್ ಅಪರಾಧಗಳಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲು ಯಾವುದೇ ಸಾರ್ವಜನಿಕ ವೆಬ್ಸೈಟ್ಗಳು ಅಥವಾ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ನಿಮ್ಮ ಸಮಸ್ಯೆಗಳನ್ನ ಹಾಕಿ. ಆದರೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಆದ ಫೋನ್ ಸಂಖ್ಯೆ, ಆರ್ಡರ್ ಡೀಟೇಲ್ ನಂಬರು ಅಥವಾ ಇತರ ಯಾವುದೇ ವೈಯಕ್ತಿಕ ಅಥವಾ ಆರ್ಥಿಕ ಸೂಕ್ಷ್ಮ ಮಾಹಿತಿನ ಹಂಚ್ಕೋಬೇಡಿ. ಆಮೇಲೆ ಅದಕ್ಕೆ ಅಕಸ್ಮಾತ್ ನಿಮ್ಮ ಸಂದೇಶಕ್ಕೆ ಯಾರಾದರೂ ಕಮೆಂಟ್ ಮಾಡೋ ಅಥವಾ ಪ್ರತ್ಯುತ್ತರ ನೀಡೋ ಅಥವಾ ನಿಮ್ಮನ್ನು ಸಂಪರ್ಕಿಸಿದ್ರೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ, ನಾನು ಆ ಕಂಪ್ನಿ ಎಕ್ಸಿಕ್ಯೂಟಿವು ಹಾಗೆ ಹೆಂಗೆ ಅಂತ ಅಂದರೆ ಫಸ್ಟು ಅವ್ನು ಕರೆಕ್ಟಾ ಅಂತ ಪರಿಶೀಲಿಸಿ, ದೃಢೀಕರಿಸಿ ನಂತರ ಮುಂದುವರಿರಿ. ಆಮೇಲೆ ಈ ಅಪರಿಚಿತರು ಹೇಳೋ ಯಾವುದೇ ಸಾಫ್ಟ್ವೇರ್ನ ನೀವು ಇನ್ಸ್ಟಾಲ್ ಮಾಡಬೇಡಿ ಅಥವಾ ಅವನು ಇನ್ಸ್ಟಾಲ್ ಮಾಡದೇ ಇರೋಂಗೆ ನೋಡ್ಕೊಳ್ಳಿ. ಆಮೇಲೆ ಅವ್ರು ಕಳಿಸೋ ಯಾವುದೇ ಹೈಪರ್ ಲಿಂಕ್ನ ಅಥವಾ QR ಕೋಡ್ನ ಕ್ಲಿಕ್ ಮಾಡಬೇಡಿ, ಸ್ಕ್ಯಾನ್ ಮಾಡಬೇಡಿ. ಅದರಿಂದನೂ ನಿಮ್ಮ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗ್ಬೋದು ಅಥವಾ ನಿಮ್ಮ ಕಂಪ್ಯೂಟರು ಅಥವಾ ಫೋನ್ ಹ್ಯಾಕ್ ಆಗ್ಬೋದು. ಆಮೇಲೆ ಅಪರಿಚಿತರಿಗೆ ನೀವು OTP ಕೊಡೋಕ್ಕಿಂತ ಮುಂಚೆ ಆ OTP ಯಾವ ಕಾರಣಕ್ಕಾಗಿ ಅನ್ನೋದನ್ನು ಓದಿ ಖಚಿತಪಡಿಸಿ ನಂತರ ಹಂಚ್ಕೊಳ್ಳಿ. ನೀವು ಅಕಸ್ಮಾತ್ ಅಂಥ ಸೈಬರ್ ವಂಚನೆಗೆ ಬಲಿಯಾಗಿದ್ದರೆ ಕೂಡಲೇ 1930 ಸೈಬರ್ ಸಹಾಯವಾಣಿ ಕರೆ ಮಾಡಿ ಅಥವಾ cybercrime.gov.in ನಲ್ಲಿ ದೂರು ದಾಖಲಿಸಿ ಅಥವಾ ಹತ್ತಿರದ ಪೊಲೀಸ್ ಸ್ಟೇಷನ್ನಲ್ಲೂ ನೀವು ದೂರು ದಾಖಲಿಸ್ಬೋದು. ಅಂತಹ ವಂಚಕರು ಮತ್ತು ವಂಚನೆಯ ಬಗ್ಗೆ ಸಂಬಂಧಿತ ಪ್ರಾಧಿಕಾರ ಅಥವಾ ವೆಬ್ಸೈಟ್ಗೆ ದೂರು ನೀಡಿ. ನೀವು ಅವರೇನಾದರೂ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದರೆ ಅದನ್ನು ಕೂಡಲೇ ಅನ್ಇನ್ಸ್ಟಾಲ್ ಮಾಡಿ. ಅಕಸ್ಮಾತ್ ನೀವೇನಾದರೂ ಹೈಪರ್ ಲಿಂಕ್ ಅಥವಾ ಕ್ಲಿಕ್ ಮಾಡಿದರೆ ಅಥವಾ QR ಕೋಡ್ ಸ್ಕ್ಯಾನ್ ಮಾಡಿದರೆ ಮೋಸ್ಟ್ಲಿ ನಿಮ್ಮ ಡಿವೈಸ್ನಲ್ಲಿ ಮ್ಯಾಲ್ವೇರ್ ಇರ್ಬೋದು. ಆದ್ದರಿಂದ ಫ್ಯಾಕ್ಟ್ರಿ ರೀಸೆಟ್ ಮಾಡಿ ಅಥವಾ ಫಾರ್ಮ್ಯಾಟ್ ಮಾಡಿ. ಆಮೇಲೆ ನಿಮ್ಮ ಅಕೌಂಟು ಪಾಸ್ವರ್ಡ್ ಚೇಂಜ್ ಮಾಡಿ, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಪಿನ್ನ ಬದಲಾಯಿಸಿ. ಸೈಬರ್ ಮಿತ್ರ ಸೈಬರ್ ಸುರಕ್ಷೆ ವಾರದ ಮಾತು ಕೇಳಿದಿರಿ. ಪ್ರಸ್ತುತಿ ಸೈಬರ್ ವ್ಯವಹಾರ ಸಲಹೆಗಾರ ಸತೀಶ್ ವಿ. ಸಂದರ್ಶಿಸಿರಿ www.cybermitra.in. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.